ಈಗ ನಾವು ಎಲ್ಲಿ ನಿಂದಿರ್ಬೇಕು ಹೇಳ್ರಿ, ಎಲ್ಲ ಸತೀಶ್ ಜಾರಕಿಹೊಳಿ ಬಜಾರ್ ಕೊಟ್ಟರೆ ನಾವು ನಿಂದಿರೋದೇನು? ಉಳ್ಕಿದವರು ಕುರುಬರು, ಲಿಂಗಾಯತರು ಎಲ್ಲ ಉಳಿದ ಸಮಾಜಗಳು ಅದಾವೆಲ್ಲ ಇದೆ, ಉಪ್ಪಾರು ಎಲ್ಲ ಜಾತಿಯವ್ರು ಎಲ್ಲಿದ್ರು ಎಲ್ಲ ಅವ್ರ ಮನೆಯವ್ರ ಮಗನ ಇರ್ತಾರೆ, ಮಗನ ಇರ್ತಾಳೆ ಇರ್ತಾರೆ, ತಮ್ಮ ಇರ್ತಾರೆ. ನಮ್ದೇನು ಕೆಲಸ ಐತಪ್ಪ ಬೆಳಗಾವಿ ಕಚ್ಚಾ ಆದ್ಮೇಲೆ ಅಲ್ಲಿಂದ ಏನಾಯ್ತು ಗಂಟೆ ಹೊಡೆದು ಕೊಡ್ರಿ ಎಲ್ಲರೂ ಸಾಕಾರಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು ಹೋಗಿ ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಗಿರಣೆ ಕನ್ನಡಿಯವ್ರ ಊರ ಗೋಕಾಕನಾಗ ನೀನು ಕಲ್ಲೊಳಗೆ ನಿನ್ನ ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿದ್ರು ರಾಜಕಾರಣಿಗಳು ಕಾಲು ಕಲಿಸಿಲ್ಲ ನರೇಂದ್ರ ಮೋದಿಯವ್ರಿಗೆ ಕಾಲು ಮುಗಿಬೇಡತ್ತಾಗ ಅಂತ ಶ್ರೇಷ್ಠ ವ್ಯಕ್ತಿ. ನೀವು ಹೋಗಿ ಊಟಕ್ಕೆ ಹೋಗು ಸಾಕಾರ ಅವ್ರಿಗೆ ಬಿಡ್ರಿ, ಅವ್ರ ಮನೆ ಮೊಮ್ಮಕ್ಕಳು ತೊಟ್ಲಾದ್ರೆ ಹೋಗೋ ಕಾಲು ಅಟ್ಟು ಸಾಧ್ಮಾನ ಇಲ್ಲ ನಿಮಗೆ. ನೀವು ಹೊಲ್ದಾಗ ಕಬ್ಬು ಐತ್ರೆ ನಾವು ಹೊಲ್ದಾಗ ಕಬ್ಬು ಐತ್ರೆ ತಗೊಂಡ್ಬರ್ತಾರ. ನಾವು ಸ್ವಾಭಿಮಾನದಿಂದ ಬದುಕಬೇಕಾಗೈತಿ. ಯಾರು ಕೊಟ್ಟು ಯಾರು ರಾಜಕಾರಣಿಗಳು ಕೊಟ್ಟ ನಮಗೆ ಎಲೆಕ್ಷನ್ 1000 ರೂಪಾಯಿ 2000 ರೂಪಾಯಿ 1000 ರೂಪಾಯಿದ ಮ್ಯಾಗೇನೆ 5 ವರ್ಷ ಜಗ್ತಕ್ಕ ನಿಮ್ಮಲ್ಲಿ ಭಾಳ ಚಲೋ 15 ಓಟ್ ಬರೋದು 10,000 ರೂಪಾಯಿ ಕೊಡ್ತಾನೆ ತಿಳ್ಕೊಬೇಕ ಎಷ್ಟು ಬರ್ತೈತಪ್ಪ ನಿಮಗೆ. ಅದೇ ಡಾಬಾದಾಗ ಹೋಗಿ ತಿಂದು ಮರ್ದಿವ್ಸ ಡ್ರೈನೇಜ್ನಾಗ ಹೋಗ್ಬಿಡ್ತೈತೆ ಹೋಗೋದು. ಮತ್ತು ಅವ್ರ ಮನೆ ಮುಂದೆ ಸಾಕಾರ ಮುಂದೆ ಹೋಗಿ ನಿಂದ್ರು ಅವೆಲ್ಲ ಕನ್ನಡಾಗ ನೋಡ್ತಾರೆ ನಿಮ್ಮನ್ನ. ಈ ಒಂದೆರಡು ಬಂದವ್ ನೋಡು, ಒಂದು 2,000 ಕೊಟ್ಟು ಕಳ್ಸಕ್ಕ ಗೌರವದಿಂದ ನಾವು ಬಿಜಾಪುರನಾಗ ನಮಗೆ ಬೇಕಾದ್ರೆ ಎಲ್ಲ ಕಡೆ ರೊಕ್ಕ ಬಂದ ಈ ಸಲ ಕೆಡೋದಕ್ಕೆ ಈ ಸಲ ಇವನು ಕೆಡವೇ ಬಿಡ್ಬೇಕು. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿದಿಲ್ಲ, ನಿಮ್ಮನ್ನ ಅಪ್ಪಾಜಿ ತಂದು ಕಾಲ್ಮುಗಿ ಮಗನ ಅಲ್ಲ. ಏನು ಕಡಿಮೆ ನಾವೇನು ರೊಕ್ಕ ಲೂಟಿ ಮಾಡಿ ನಿಮ್ಮ ಮನೆ ತಲೆಗೊಳಿಸೋ ಕಲಿಯಕ್ಕೆ ನಾವಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿದ್ದೀವಿ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000 2,000 ಕೊಡ್ತಾರೆ ಬಿಡಿ. ಏನು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದು ಟ್ರ್ಯಾಕ್ 1 ಟನ್ನಿಗೆ 2 ಟನ್ ಹೊಡೆದಿರ್ತಾರೆ. ನಿಮ್ಗೆ 5 ವರ್ಷಕ್ಕೆ 1 ಟನ್ ಕೊಡ್ತಾರೆ. ವರ್ಷ ಟನ್ ಹೊಡೆದಿರ್ತಾರೆ. ನಿಮ್ಗೇನು 5 ವರ್ಷಕ್ಕೆ ಒಂದು 100 ಟನ್ ಕಬ್ಬು ಹಾಕ್ತಾರೆ, 5 ಟನ್ ಕಡೆ ಹೊಡೆದಿರ್ತಾರಲ್ರಿ. ಯಾಕಂದ್ರೆ ನಾನು ಫ್ಯಾಕ್ಟ್ರಿ ಮಾಡಿ ನಾನು ನೋಡಿಲ್ಲ. ಮಂತ್ರಿ ಏನ್ ಹೇಳ್ಕೊಡ್ತೈತ, ನಾ ಬೆಳಗಾವದಾಗ ರೈತರು ಬರಗಾಲ ಬರಲಿ ಅಂತ ಬಯಸ್ತಾರೆ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಮನೆ ವಿಧಾನಸಭಾದಾಗ ಜಗಳ ಆಯ್ತು. ಅವನಿಗೆ ನಾನು ನೆಂದಿಲ್ಲ ಹಂಗೆಲ್ಲ ಅಂದ್ರೆ ಹೇಳು, ನಿನ್ನ ಕೇಸ್ ಹಾಕೋ, ನೀವು 100 ಕೂಡ ನಿನ್ನೆ 100 ಎಲ್ಲ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ. ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ. ಈಗ ಎಲ್ಲ ಫ್ಯಾಕ್ಟ್ರಿ ಏನು ಹೇಳ ಗುರ್ತೈತನ, ನನ್ನ ಮಗಳಿರ್ತಾಳ, ಎಲ್ಲರೂ 50-50 ಲಕ್ಷ ರೂಪಾಯಿ ಕೊಟ್ಟರೆ ಕಾಟ ಹಾಕೋದಿಲ್ಲ. ಕೊಡಲಿಲ್ಲ ಅಂದ್ರೆ ಕಾಟ ಹಾಕ್ತಿರತ್ತ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಲೀಡರ್ ಇರ್ತಾರೆ, ರೊಕ್ಕ ಕಲೆಕ್ಷನ್ ಮಾಡಿಕೊಡೋರು. ಶಿವಾನಂದ ಪಾಟೀಲ್ ಸಾಹೇಬ್ ಹೇಳ್ಯಾರಿ, ಮತ್ತು ಮ್ಯಾಟ್ಲು ಹೊಡಿತೀನಿ ನಾ ಕಾಟೇನು ಹೊಡಿದಿಲ್ಲ. ಬೇಕಾದ್ರೆ ಕಾಟ ಹಾಕಲ್ಲ, ಮಗ ಹತ್ತು ಹಾಕಲ್ಲ. ಫ್ಯಾಕ್ಟ್ರಿ ಮುಂದೆ ನೋಡ್ರಿ, ನಿಮ್ಮ ರೊಕ್ಕನೇ ತಗೊಂಡು ನಿಮ್ಗೆ ಹೊಡಿಲಕತ್ತಾರ. ಇವತ್ತು ಗ್ಯಾರಂಟಿ ಏನು ಗ್ಯಾರಂಟಿ ಐತ್ರಿ? ನಮ್ಮ ದೇಶ ಉಳಿದ್ರೆ ನಮಗೆ ಗ್ಯಾರಂಟಿ. ದೇಶ ಉಳಿಲ್ಲ ಸಾವಿರ ಎಲ್ಲ ಬಂದು ಕೂತ್ರು ಅಂದ್ರೆ ಹೊಲನೂ ಉಳಿದಿಲ್ಲ, ಮನೇನು ಉಳಿದಿಲ್ಲ, ಏನು ಉಳಿದಿಲ್ಲ. ಎರಡೇ ಆಪ್ಷನ್ ಬರ್ತಾನೆ, ನಿಮ್ಗೆ ನಮಾಜ್ ಕಲಿಬೇಕು, ಇಲ್ಲಕಂದ್ರೆ ಸಾಯ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂಗಳು ಇಟ್ಟು ಉಳಿದಿವಿ. ಯಾಕಪ್ಪ ಅಂದ್ರೆ ನಮ್ಮ ಮುತ್ತೆ ಎಲ್ಲರೂ ಔರಂಗಜೇಬನಿಂದ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಟ ಮಾಡಿ ನಾನು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಉಳಿದಿ. ನಮ್ಮ ಮುತ್ತೆಗಳು ಅಂಜಿದ್ರೆ ಅಂದ್ರೆ ಬಸೀರಮ್ಮ ಅಂತ, ಅಣ್ಣಾ ಸಾಹೇಬ್ ಜಲ್ಲೆವಾಲೆ, ಮಯೂರ್ ಸಾಹೇಬ್ ಕುಂಟಳ್ಳಿ ವಾಲೆ.
ಉಳಿದಿದ್ರ ಯಾರ ಪುಣ್ಯ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಮಹಾರಾಜ ಪ್ರತಾಪ. ನಾವು ಹಾಲ ಮತದ ಹೆಣ್ಣುಮಗಳು ಅಹಿಲ್ಯಾಬಾಯಿ ಹೋಳ್ಕರ್. ಆ ತಾಯಿ 3,500 ದಿವಸ ತನಕ ಜೀರ್ಣೋದ್ಧಾರ ಎಲ್ಲೆಲ್ಲ ಔರಂಗಜೇಬ್ ಕೆಡವಿದ್ದ, ಮೊಘಲ್ ಕೆಡಿತು. ಇವತ್ತ ಕಾಶಿಗೆ ನೀವು ಹೋದ್ರಂದ್ರೆ ರಾಜಮಾತ ಅಹಿಲ್ಯಾಬಾಯಿ ಹೋಳ್ಕರ್ ಕೈಯಾಗ ಲಿಂಗ ಹಿಡ್ಕೊಂಡು ಕೂತಿದ್ದು ಮೂರ್ತಿ ನಮ್ಮ ಮೋದಿಯವರು ಸ್ಥಾಪನೆ ಮಾಡ್ಯಾರ. ಎದಕ್ಕೆ ಮಾಡ್ಯಾರ? ಆ ಹೆಣ್ಮಗಳು, ಹಾಲು ಮತದ ಹೆಣ್ಮಗಳು, ಹಿಂದೂನ ರಾಣಿ. ಆ ರಾಣಿಗೆ ಏನ್ ಹೆಸರೈತಂದ್ರ ಅಹಿಲ್ಯಾಬಾಯಿ ಹೋಳ್ಕರ್. ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗ ಯಾರು ವಿಧವಾ ಆದ್ರಂದ್ರೆ ಲಗ್ನ ಆಗುವಂತದ್ದನ್ನ ಕ್ರಾಂತಿಕಾರಿ ನಿರ್ಣಯ ಮಾಡಿದಕ್ಕೆ. ಆ ಅಹಿಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥನ ಔರಂಗಜೇಬನ ಕೆಡವಿದ ಅದ್ರ ಮಕ್ಕಳಿಗೆ ದೇವಸ್ಥಾನ ಕಟ್ಟಿ ಹೊತ್ತು ನಮ್ಗೆಲ್ಲ ಕಾಶಿಗೆ ಹೋದ್ರೆ ವಿಶ್ವನ ದರ್ಶನ ಮಾಡೋದು ಹೆಣ್ಮಗಳು. ಅದಕ್ಕೆ ಎಲ್ಲೆಲ್ಲಿ ಅಹಿಲ್ಯಾಬಾಯಿ, ಎಲ್ಲಿ ನಮ್ಮ